Hannah and English, those who are ready, please come forward, please. On your worship, video, and I request ವಿಶ್ವಾಸಗಳ ವಿನಂತಿ ಮುಂದಿನ ಆಸನಗಳನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಕೂಡಿಕೊಂಡಿರುವವರು ದಯಮಾಡಿ ಮುಂದೆ ಬಂದು ಕೂತ್ಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಮುಂದಿನ ಆಸನಗಳನ್ನು ಸ್ವೀಕರಿಸಬೇಕೆಂದು ಭಕ್ತ ವಿಶ್ವಾಸಗಳಲ್ಲಿ ಕೇಳಿಕೊಳ್ಳುತ್ತೇವೆ. ದಯಮಾಡಿ ಮುಂದೆ ಬಂದು ಕೂತ್ಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. I request the faithful to occupy the front seats. ಸ್ವಲ್ಪ ತಿನ್ಬೋಣ. जीजा ಮತ್ತು
ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ
ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹ ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯಲ್ಲಿ ಪ್ರಾಪಂಚಿಕ ವೈಭವಗಳನ್ನು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾಗಿ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಬೇಕೆಂದು ತಮ್ಮನ್ನೇ ನಮಗೆ ಸಮರ್ಪಿಸಿಕೊಟ್ಟರು. ಪ್ರಭುವಿನ ವಾಕ್ಯ. ಆ ಕಾಲದಲ್ಲಿ ಚಕ್ರವರ್ತಿ ಔಗುಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಮೊಟ್ಟ ಮೊದಲನೆಯ ಆ ಜನಗಣತಿ ಕುರೇನ್ಯದ ಸಿರಿಯಾ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಜೋಸೇಫನು ದಾವೀದನ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೆಯ ನಾಡಿನ ಬೆತ್ಲೆಹೇಮೆಂಬ ದಾವೀದನ ಊರಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗುವಿಗೆ ಜನ್ಮವಿತ್ತು. ಇದ್ದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಗೋಧೂಳಿಯಲ್ಲಿ ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿಮಂದೆಯನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ,
I would like to begin my homily with a short contemplation. Please cooperate. ಎಲ್ಲರೂ ನೆಟ್ಟಗೆ ಕುಳಿತುಕೊಂಡಿರಿ. ಕಣ್ಣು ಮುಚ್ಚಿರಿ ಸ್ವಲ್ಪ. Sit straight and close your eyes. And in your mind, you go back 2023 years back. 2023 ವರ್ಷಗಳ ಹಿಂದಕ್ಕೆ ಹೋಗಿ ಇಸ್ರಾಯೇಲ್ ನಾಡಿನ ಜುದೇಯ ಪ್ರಾಂತ್ಯದ ಬೆತ್ಲೆಹೇಮ್ ಎಂಬ ಹಳ್ಳಿಗೆ ಹೋಗಿ. Go to Israel, Judea province, to a little village, Bethlehem. There we shall see a little babe lying in a manger. On either side there are only two people, Joseph and Mary. It is darkness everywhere, biting cold, and this little baby attracts you with open arms. He looks at you. ಬೆತ್ಲೆಹೇಮಿಗೆ ನಾವು ಹೋಗೋಣ. ಅಲ್ಲಿರುವ ಗೋದಲಿಯಲ್ಲಿರುವ ಯೇಸು ಕಂದನನ್ನು ನೋಡೋಣ. ಕೊರೆಯುವ ಚಳಿ, ಎಲ್ಲೆಲ್ಲೂ ಕತ್ತಲೆ, ಆದರೆ ದೇವರ ಕೃಪೆಯಿಂದ ಪ್ರಜ್ವಲಿಸುವ ಕೂಸು ದೇವಪುತ್ರ ಯೇಸು ಕಂದ ನಿಮ್ಮನ್ನೇ ನೋಡುತ್ತಿದ್ದಾರೆ. ಕರಗಳನ್ನು ಜೋಡಿಸಿ ಯೇಸುವಿನ ಆಶೀರ್ವಾದ ಪಡೆಯಿರಿ. Hold your hands, bow before the little babe, and seek the blessing that you are looking for. And this little baby is blessing you. ಆತ್ಮೀಯ ಸಹೋದರ ಸಹೋದರಿಯರೇ,
ನಾನು ಗೆದ್ದು ಆ ಪದಕವನ್ನು, ಆ ಪಾರಿತೋಷಕವನ್ನು ನನ್ನ ಕೈಯಲ್ಲಿ ಹಿಡಿದಾಗ ನಾನು ದೇವರಲ್ಲಿ ಕೇಳಿಲ್ಲ, ಯಾಕೆ ಸ್ವಾಮಿ ನಾನು ವಿಶ್ವವಿಖ್ಯಾತ ಪಟುವಾಗಬೇಕು? ಹಾಗೆಯೇ ನಾನು ಇವತ್ತು ಕೂಡ ಈ ಕಷ್ಟದಲ್ಲಿದ್ದಾಗ ನಾನು ಕೇಳಲಾರೆ, ಯಾಕೆ ನಾನು ಅಂತ ಕೇಳಲಾರೆ. ಹ್ಯಾಪಿನೆಸ್ keeps you sweet. Trials keep you strong. Sorrows keep you human. Failure keeps you humble. Success keeps you growing. But only Jesus, the Lord Jesus, keeps you going. ಹೀಗೆಂದು ಅವರು ಪತ್ರ ಬರೆಯುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತಿನ ಕ್ರಿಸ್ತ ಜನನದ ಹಬ್ಬ ಆಚರಣೆ ಮಾಡುತ್ತಿರುವಾಗ ನನಗೆ ಅನ್ನಿಸುತ್ತೆ, ನಾವು 3 ವ್ಯಕ್ತಿಗಳನ್ನು ಹೆಚ್ಚು ಧ್ಯಾನಿಸಬೇಕು. ಈ 3 ವ್ಯಕ್ತಿಗಳು ಯಾರು? ಮರಿಯಳು, ಯೋಸೆಫ್ ಮತ್ತು ಯೇಸು. ಈ 3 ವ್ಯಕ್ತಿಗಳನ್ನು ನಾವು ಧ್ಯಾನಿಸುವಾಗ ನಮಗೆ ಏನು ಕಂಡು ಬರುತ್ತೆ ಅಂದರೆ, ದೇವರು ತನ್ನ ಪುತ್ರ ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿದಾಗ ಆರಿಸಿಕೊಂಡ ವ್ಯಕ್ತಿಗಳು ಈ ಆಯ್ಕೆಯಿಂದಾಗಿ ತುಂಬಾ ಡಿಸ್ಟರ್ಬ್ ಆದರು. ಯೋಸೆಫ್ ಮರಿಯಳ ಜೊತೆ ಅವರಿಗೆ ನಿಶ್ಚಿತಾರ್ಥವಾಗಿತ್ತು ಮತ್ತು ಅವಳೊಂದಿಗೆ ತಾನು ಒಳ್ಳೆಯ ಸುಖ ಜೀವನ ನಡೆಸಬೇಕು ಅಂತ ಅವನ ಮನಸ್ಸಿನಲ್ಲಿ ಇರಬೇಕು. ಆದರೆ ಒಂದು ಗಳಿಗೆ ಆತನು ನೋಡ್ತಾನೆ, ತನಗೆ ನಿಶ್ಚಿತಾರ್ಥವಾಗಿದ್ದ ಆ ಹೆಣ್ಮಗಳು ಗರ್ಭವತಿಯಾಗಿದ್ದಾಳೆ. ಯಾರಾದರೂ ಮದುವೆಯಾಗದೆ ಗರ್ಭವತಿಯಾಗುವುದಂತೆ? ಇದನ್ನು ನೋಡಿದ ತಕ್ಷಣ ಸಮಾಜ ಅವರ ಮೇಲೆ ಬಹಳ
ಕೊರೆಯುವ ಕಳೆ, ಚಳಿ, ಸುತ್ತಲೂ ಕತ್ತಲು ತುಂಬಿದ ರಾತ್ರಿ, ಆ ನಡುರಾತ್ರಿ ಇವತ್ತು ನಾವು ಹೇಗೆ ಕುಳಿತುಕೊಂಡಿದ್ದೇವೆ ಆರಾಮವಾಗಿ. ಆದರೆ ಯೇಸುವಿಗೆ ಯಾವುದೇ ಒಂದು ಸುಖ ಅಲ್ಲಿ ಇದೆ. ಹುಟ್ಟಿದ ಕೂಸನ್ನು ಮರಿಯಳು ಗೋದಲಿಯ ಮೇಲೆ ಚಿನ್ನಿ ಬಟ್ಟೆಗಳನ್ನು ಸುತ್ತಿ ಹೇಗಾದರೂ ಮಾಡಿ ಅಲ್ಲಿ ಮಗುವನ್ನು ಗೋದಲಿಯಲ್ಲಿ ಮಲಗಿಸಿದ್ದಾರೆ. ಪ್ರಿಯರೇ, ಇದನ್ನು ಕೇಳುವಾಗ ನಮಗೆ ಏನು ಅನ್ನಿಸಬೇಕು ಅಂದರೆ, ದೇವರು ಮನುಷ್ಯರಾಗಿ ಬಂದಾಗ ಬಡವರ ಮಧ್ಯೆ ಬಡವರಾಗಿ ಕಳಿಸಿದರು. He came to live among us and he lived poor among the poorest, poorest among the poor. ಇದರ ಅರ್ಥ ಏನೆಂದರೆ, ದೇವರು ನಮ್ಮ ಮೇಲಿನ ಪ್ರೀತಿಯಿಂದ ತಮ್ಮನ್ನು ತಾವೇ ಸಂಪೂರ್ಣವಾಗಿ ಬರಿದಾಗಿಸಿದರು. ನಮ್ಮ ಪ್ರೀತಿಗೋಸ್ಕರ ತಮ್ಮ ಸ್ವರ್ಗದ ಸುಖವನ್ನು ತ್ಯಾಗ ಮಾಡಿ ಭೂಲೋಕಕ್ಕೆ ಬಂದು ಮಾನವ ರೂಪ ತಾಳಿ ಬಡವರಲ್ಲಿ ಅತ್ಯಂತ ಬಡವರಾಗಿ ಜನಿಸಿ ತನ್ನ ಪ್ರೀತಿಯನ್ನು ನಮಗೆ ತೋರಿಸುತ್ತಾರೆ. ನಮ್ಮ ಮನುಷ್ಯ ಸ್ವಭಾವವನ್ನು ಅವರು ಧರಿಸುತ್ತಾರೆ. ಈ ನಮ್ಮ ಮನುಷ್ಯ ಸ್ವಭಾವದಲ್ಲಿ ಏನೆಲ್ಲ ಇವೆ, ಇದೆಲ್ಲ ಕಷ್ಟಗಳನ್ನು ಅವರು ಸಹಿಸಿಕೊಳ್ಳುತ್ತಾರೆ. ಈ ರೀತಿಯಾಗಿ ಯೇಸು ಜನಿಸಿರುವಾಗ ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಡಿಸ್ಟರ್ಬ್ ಆದವರು ಆಗಿದ್ದೇವೆ. ನಮ್ಮದೇ ಆದ ವೈಯಕ್ತಿಕ ಸಮಸ್ಯೆಗಳು ನಮಗಿವೆ, ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿವೆ. ಆದುದರಿಂದ ಯೇಸುವಿನ ಜನನವನ್ನು ನಾವು ಆಚರಿಸುತ್ತಿರುವಾಗ ನಾವು ಯೋಚಿಸಬೇಕು, ಯೇಸುವಿನ ತಂದೆ ತಾಯಿ ಹೇಗಿದ್ದರು, ಮರಿಯಳು ಹೇಗಿದ್ದಳು, ಯೋಸೇಫನು ಹೇಗಿದ್ದರು, ಎಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟು ಸಂಕಟಕ್ಕೆ ಒಳಗಾಗಿದ್ದರೂ ಕೂಡ ಅವರು ಬರಲಿರುವ ಕಂದನನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ಅಂತೆಯೇ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿರುವಾಗ ನಾವು ನಮ್ಮ ಕಷ್ಟ ನೋವುಗಳನ್ನೆಲ್ಲ ಮನಸ್ಸಿಗೆ ತಂದುಕೊಂಡು ನಮ್ಮ ರಕ್ಷಣೆಗಾಗಿ ಹುಟ್ಟಿ ಬಂದ ಯೇಸು ಕಂದನನ್ನು ಸ್ವಾಗತಿಸಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವ ಸಮಯ ಇದು. ದೇವರ ವಾಕ್ಯ ಹೇಳುತ್ತೆ, He came among his own and his own received him not. ತನ್ನ ಜನರ ಮಧ್ಯೆ ಆತನು ಬಂದನು, ಆದರೆ ಅವರು ಆತನನ್ನು ಸ್ವೀಕರಿಸಲಿಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ವಾಕ್ಯ ಮುಂದುವರಿಸಿ ಹೀಗೆ ಹೇಳುತ್ತೆ, ಯಾರು ಅವರನ್ನು ಸ್ವೀಕರಿಸಿದರೋ ಅವರಿಗಾದರೂ ದೇವರು ತಮ್ಮ ಮಕ್ಕಳಾಗುವ ಭಾಗ್ಯವನ್ನು ಕೊಟ್ಟರು. To those who received him, he gave them the privilege of becoming the children of God, not by flesh but by the Spirit. And this is our Christian calling. ನಮ್ಮ ಕರೆಗೆ ಪ್ರಿಯರೇ, ನಾವು ಕ್ರೈಸ್ತರು ಲೋಕಕ್ಕೆ ಬೆಳಕಾಗಿ ಬಂದ ಯೇಸುವನ್ನು ಇವತ್ತು ಅವರ ಹುಟ್ಟು ಹಬ್ಬವನ್ನು ಆಚರಿಸುತ್ತಿರುವಾಗ ನಮ್ಮ ಕರೆಯ ಬಗ್ಗೆ ಕೂಡ ನಾವು ಯೋಚಿಸಿ, ನಾವು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಬೇಕಾದ್ರೆ ಪ್ರಭು ಯೇಸುವನ್ನೇ ನಾವು ಅಪ್ಪಿಕೊಳ್ಳಬೇಕು, ಪ್ರೀತಿಸಬೇಕು. ಯೇಸುವಿನ ದಾರಿ ನಮ್ಮ ದಾರಿ ಆಗಬೇಕು. ಯೇಸುವಿನ ಯೋಚನೆಗಳು ನಮ್ಮ ಯೋಚನೆ ಆಗಿರಬೇಕು. ಯೇಸುವಿನ ಜನನ ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ಅದ್ಭುತ, ಒಂದು ಶ್ರೇಷ್ಠ ರಹಸ್ಯ. ದೇವಪುತ್ರರು ಮನುಷ್ಯರಾಗಬೇಕಾದ್ರೆ ಈ ರೀತಿಯಾಗಿ ಹುಟ್ಟಬೇಕೇ ಎಂಬುದನ್ನು ನಾವು ಪ್ರಶ್ನಿಸುವಾಗ ನಮಗೆ ಉತ್ತರ ಸಿಗುವುದಿಲ್ಲ. ಆದರೆ ಇದು ನಮಗೆ ಗ್ರಹಿಸಲು ಅಸಾಧ್ಯವಾದಂಥ ದೇವರ ಪ್ರೀತಿಯ ಒಂದು ರಹಸ್ಯ. ದೇವರ ಪ್ರೀತಿ ಈ ರೀತಿಯಾಗಿ ನಮಗೆ ಪ್ರಕಟವಾಯಿತು. ಇವತ್ತಿನ ವಾಕ್ಯದಲ್ಲಿ ನಾವು ಕೇಳಿದೆವು, ಮನುಕುಲದ ಉದ್ಧಾರಕ್ಕಾಗಿ ದೇವರು ಮನುಷ್ಯರಾಗಿ ಬಂದರು. ಆದರೆ ಹೇಗೆ ಆವತ್ತಿನ ಕಾಲದಲ್ಲಿ ಇವತ್ತು ಕೂಡ ತಮ್ಮವರೇ ಅವರನ್ನು ತಿರಸ್ಕರಿಸಿದರು. ಅಂದರೆ ಈ ವಾಕ್ಯ ನಮಗೆ ಬರುವುದಾದರೆ ನಮಗೆ ದೇವರು ಹೇಳುತ್ತಿದ್ದಾರೆ, ನೀವು ನನ್ನನ್ನು ಸ್ವೀಕರಿಸುತ್ತೀರಾ? ಅಂದು ಜೆರುಸಲೇಮಿನಲ್ಲಿ ಅವರಿಗೆ ಯಾರು ಸ್ಥಳ ಕೊಟ್ಟಿಲ್ಲ. ಕಾಲಾನುಕಾಲದಿಂದ ಪ್ರವಾದಿಗಳು ಅವರ ಬರುವಿಕೆಯ ಬಗ್ಗೆ ಜನರಿಗೆ ತಿಳಿಸಿದ್ದರೂ ಕೂಡ
ಹಾಗೆಯೇ ದೂರ ದೇಶದಿಂದ ಜ್ಞಾನಿಗಳು ಬಂದು ಯೇಸುವನ್ನು ವಂದಿಸ್ತಾರೆ. ಏನೂ ಗೊತ್ತಿಲ್ಲದವರು ಮತ್ತು ಹೆಚ್ಚು ಜ್ಞಾನಿಗಳು ಅವರ ನಡುವೆ ನಾವು ಇದ್ದೇವೆ. ಗುರುವರ ಆದರ್ಶವನ್ನು ಪಡೆಯೋಣವೇ? ಜ್ಞಾನಿಗಳ ಆದರ್ಶವನ್ನು ಪಡೆಯೋಣವೇ? ನಮ್ಮಲ್ಲಿ ಒಂದು ದೀನತೆ ಇರುವುದಾದರೆ ನಾವು ಗುರುವರಂತೆ ದೇವದೂತರು ಹೇಳಿದ್ದಾರೆ ಇದು ಸತ್ಯ ಎಂಬ ಮಾತಿನಿಂದ ಏನು ಅರಿವು ನಮಗೆ ಇಲ್ಲದಿದ್ದರೂ ಕೂಡ ಮರಿಯಳು ಯೋಸೇಫರಂತೆ ಹುಟ್ಟಿದ ಕಂದನನ್ನು ನಾವು ಪ್ರೀತಿಯಿಂದ ಭಕ್ತಿಯಿಂದ ಸ್ವೀಕರಿಸುತ್ತೇವೆ. ಜ್ಞಾನದಿಂದ ಅಹಂಕಾರ ತುಂಬಿದವರು ನಾವಾಗಿದ್ದರೆ ಇವತ್ತು ನಾವು ನಮ್ಮನ್ನೇ ತಗ್ಗಿಸಿಕೊಂಡು ನಮ್ಮ ಜ್ಞಾನ ಎಂದರು ನಾವು ಏನಾಗಿದ್ದೇವೆ ಲೋಕದಲ್ಲಿ ಎಂಬುದನ್ನು ಗ್ರಹಿಸಿಕೊಂಡು ದೀನತೆಯನ್ನು ಕಳೆಯುತ್ತಾ ಆ ಪಂಡಿತರು ಜ್ಞಾನಿಗಳು ಬಂದ ಹಾಗೆ ತೋರಿಸಿದ ಚಿಹ್ನೆಯನ್ನು ಆ ನಕ್ಷತ್ರವನ್ನು ನೋಡಿ ಹೇಗೆ ಪ್ರಯಾಣಿಸಿದರು ಅಂತೆಯೇ ನಾವು ಕೂಡ ಬಂದು ಯೇಸು ಕಂದನನ್ನು ನಾವು ವಂದಿಸೋಣ. My dear brothers and sisters, a few words in English. Christmas is God with us. He is in our midst. He is for us and He is with us. And like any one of us, Jesus' birth is Christmas. The birth of the Savior brings good tidings that God came to share our joys and sorrows. And He came to experience our human life. Christmas is God down on earth, God to human persons. Christmas is an assurance of life for us. Christmas is the guarantee of salvation to all mankind. Christmas is celebration of joy and peace to all people of goodwill. We are worthy of Christmas celebration because God descended down and dwelt among us. Christmas is the coming of the heavenly light in the midst of darkness of man's life. Today, as we are celebrating Christmas, let us first and foremost remember these words of the scriptures. He came unto his own received him not. But to those who received him, he gave them the privilege of becoming God's children, or children of God, not by flesh, but by the Spirit. We have our own worries, struggles, and there is darkness in our life. There is so much of brokenness in our families. Jesus has shared our brokenness and struggles. God became man that we may become sons and daughters of God. Shall we welcome him for a while into our life, into our family? Shall we give him our brokenness daily in our prayer? And be sure our brokenness will be gone. As it happened in the life of Mary and Joseph. Happiness, as I said, keeps you sweet. Trials keep you strong. Sorrows make you human. Failures keep you humble. Success keep you growing. But only Jesus, the Lord, who became like one of us, keeps us going. May the Lord Jesus impart his peace and joy to all of you and to all your families. In the name of the Father, of the Son, and of the Holy Spirit. Amen. ಎಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸುವ ಈ ವಿಶ್ವಾಸವನ್ನು ಪ್ರಕಟಿಸುವಾಗ ಪವಿತ್ರ